ಆಮೇಲೆ ತಿಲಕ್ನಗರದಲ್ಲಿ ಕೂಡ 1 ಕೋಟಿ ರೂಪಾಯಿ ಕೆಲಸ ಪ್ರಾರಂಭ ಮಾಡಿ ಮುಕ್ತಾಯ ಆಗಿದೆ. ರಾಜಾಪುರನಲ್ಲಿ ಕೂಡ 2 ಕೋಟಿ ರೂಪಾಯಿ ಮೇಲ್ಪಟ್ಟ ಕೆಲಸ ಪ್ರಾರಂಭ ಆಗಿ ಅದು ಕೂಡ ಮುಕ್ತಾಯ ಅಂತ. ಇವತ್ತು 20 ಲಕ್ಷ ರೂಪಾಯಿ ಕೆಲಸ ಇಲ್ಲಿ ಜಯನಗರ ಬಡಾವಣೆಯಲ್ಲಿ ಪ್ರಾರಂಭ ಮಾಡಿದ್ದೀವಿ. ಅನಿಲ್ ಅಂತ ಹೇಳಿ ಕಾಂಟ್ರಾಕ್ಟರ್, ಪಿಡಬ್ಲ್ಯೂ ಕಾಂಟ್ರಾಕ್ಟರ್ ಟೆಂಡರ್ ಆಗಿ ಕೆಲಸ ನಾಳೆಯಿಂದ ಪ್ರಾರಂಭ ಆಗ್ತದೆ. ಅದರ ಪೂಜಾ ಸಮಾರಂಭದಲ್ಲಿ ಎಲ್ಲ ಬಡಾವಣೆಯ ಹಿರಿಯರು, ಎಲ್ಲ ಹಿರಿಯರು ಪೂರ ಎಲ್ಲ ಯಜಮಾನರು ಬಂದು ಬೆಳಗ್ಗೆಯಿಂದ ಕಾಯ್ದಿದ್ದಾರೆ. ಇವತ್ತು ಪ್ರಾರಂಭ ಮಾಡಿದ್ವಿ, ನಾಳೆಯಿಂದ ಕೆಲಸ ಪ್ರಾರಂಭ ಆಗ್ತದೆ. ಒಳ್ಳೆಯದಾಗಿ ಸರಿಯಾಗಿ ಅನ್ಕೊಂಡು ಒಳ್ಳೆಯ ಕ್ವಾಲಿಟಿ ಕ್ವಾಂಟಿಟಿ ಮತ್ತು ಕ್ಯೂರಿಂಗ್ ಆಗ್ತಂತೆ ನೋಡ್ಕೊಂಡು ಜವಾಬ್ದಾರಿ ಎಲ್ಲ ಬಡಾವಣೆ ಕೆಲಸ. ಎಲ್ಲರಿಗೆ ಕ್ಯೂರಿಂಗ್ ಇಲ್ಲ, ಕ್ವಾಲಿಟಿ ಸರಿಯಾಗಿ ಹಾಕಲಿ ಸ್ಟಾಪ್ ಮಾಡಿ ನಮ್ಮ ಗಮನಕ್ಕೆ ತಂದರೆ ನಾವು ಅದು ಕರೆಕ್ಟಾಗಿ ಬಂದು AW ಅವರು ಅವರಿಗೆ ಸರಿಯಾಗಿ ಮಾಡಿಸ್ಕೊಡ್ತೀವಿ. ಕಾಂಟ್ರಾಕ್ಟ್ನು ಇಲ್ಲೇ ನಾನು ಹೇಳ್ತೀನಿ, ಚೆನ್ನಾಗಿ ಕ್ವಾಲಿಟಿ ವರ್ಕ್ ಮಾಡೋದು. ಎಲ್ಲ VIP ಬಡಾವಣೆ ವರ್ಕ್ ಮತ್ತು ಸಂಬಂಧಪಟ್ಟ ಇಂಜಿನಿಯರ್ ಶಾಂತಪ್ಪ ಕೂಡ ಇದ್ದಾರೆ. ಸರಿಯಾಗಿ ನೋಡಿ ಕ್ವಾಲಿಟಿ ವರ್ಕ್ ಮಾಡಿ ಕ್ಯೂರಿಂಗ್ ಕರೆಕ್ಟ್ ಆಗುತ್ತೆ. ಇದಂಥ ನಮ್ಮ ಪಾಟೀಲರು, ನಮ್ಮ ಶಾಸಕರು, ನಮ್ಮ ಒಂದೇ ಒಂದು ವಿನಂತಿ, ನಮ್ಮಲ್ಲಿ ರೋಡ್ ಭಾಳ ಖರಾಬ್ ಆಗ್ಯದ. ಒಂದೇ ಮಾತಿಗೆ 2 ದಿನ ಆಗ್ಯದ ಸ್ಯಾಂಕ್ಷನ್ ಮಾಡಿ ಇವತ್ತು ಉದ್ಘಾಟನೆ ಮಾಡ್ಯಾರ. ರೋಡಿಂದು ಭಾಳ ಸಂತೋಷ ಆಗ್ಯದ ನಮ್ಗೆ, ಈ ಬಡಾವಣೆ ಮಂದಿಗೆ. ಆಯ್ತು, ಅವ್ರಿಗೂ ಇವತ್ತು ನಮ್ಮೆಲ್ಲ ಅನೇಕ ಸಮಸ್ಯೆಗಳ ಬಗ್ಗೆ ಅವ್ರಿಗೆ ಸಾಕಷ್ಟು ಇವತ್ತು ನಿರ್ವಹಣೆ ಕೊಟ್ಟಿದ್ವಿ. ಅದಕ್ಕೂ ಅವ್ರು ಸ್ಪಂದಿಸ್ತಾರಂತ ನನಗೆ ಖಾತ್ರಿ ಅದ. ಈ ನಮ್ಮ ಬಡಾವಣೆಯ ಸಂಪೂರ್ಣ ಬೇಡಿಕೆಗಳನ್ನು ಅವ್ರಿಗೆ ಪೂರೈಸ್ತಾರೆ. ಅವ್ರ ಅಲ್ಲಿ ನನ್ನ ಹೆಸರು ಇದು ಜಯನಗರ ಬಡಾವಣೆ 48 ನಂಬರ್. ನನ್ನ ಹೆಸರು RH ಭೋಗಶೆಟ್ಟಿ ಅಂತ. ಇಲ್ಲಿ ಎಲ್ಲ ನಮ್ಮ ಬಡಾವಣೆ ಎಲ್ಲರೂ ಹಿರಿಯರು ಗೆಳೆಯರು ಎಲ್ಲರೂ ಕೂಡಿ ಇವತ್ತಿನ ದಿನ ಭಾಳ ಸಂತೋಷ ದಿನ, ಅಭಿಮಾನ ದಿನ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ. ಸಾಹೇಬರು ಶಾಸಕರು ಭಾಳ ಸಂತೋಷದಿಂದ ನಮಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಾರ. ಮುಂದೂ ನಾವು ಯಾವುದೇ ಕೆಲಸ ಅವ್ರು ನಮ್ಮ ಸ್ಪಂದಿಸ್ತಾರಂತ ನಾವು ಆಶೆ ಮಾಡಿ